ಸ್ನೇಹಿತರೆ ನೋಡಿ, ಇದು 1.5 ಎಕರೆ ಜಾಗ. ಇದು ಕಾರ್ ನಿಂತಿರೋ ರೋಡ್ ಇದೆ, ಗೇಟು. ಸೊ ಹೈಟ್ ಇದೆ ನೋಡಿ, ತೋರಿಸ್ತೀನಿ. ಫೆನ್ಸ್ ಮಾಡಿದಾರಲ್ಲ, ಫೆನ್ಸ್ ಮಾಡಿರೋಷ್ಟು ಬರುತ್ತೆ ಜಾಗ. ಬಿದ್ರೋಬೆ ಪಕ್ಕ ಫೆನ್ಸ್ ಬರುತ್ತೆ. ಈ ಕಡೆ ಮರದ ಪಕ್ಕ ಇದೆ ಫೆನ್ಸು. ಇದಿದೆ ಫೆನ್ಸು. ಒಂದು ಮನೆ ಇದೆ ನಿಂತಿರೋದು, ತೋರಿಸ್ತೀನಿ ಕೆಳಗಡೆ. ನೋಡಿ, ಇದು ಹಸುವಿನ ಶೆಡ್. ಇದು ಪ್ಲಸ್ ಇದು ಮೋಲ್ಡ್ ಮನೆ. ಮೇಲ್ಗಡೆ ಒಂದು ರೂಮ್ ಇದೆ. ನೋಡಿ, ಮನೆ ಈ ಥರ ಬರುತ್ತೆ. 1.5 ಎಕರೆ ಫುಲ್ ಫೆನ್ಸ್ ಇದೆ. ಬೋರ್ ಇದೆ ಇದರಲ್ಲಿ. ಕರೆಂಟ್ ಬಂದು 3A1 ಕರೆಂಟು. ಫ್ರೀ ಕರೆಂಟ್ ಅಲ್ಲ, 3A1 ಅಂದರೆ ಬಿಲ್ ಕಟ್ಟೋ ಸರ್ವಿಸು. ನೋಡಿ, ಇದು ಲಾಸ್ಟ್ ವಿಲೇಜ್ ಆ್ಯಕ್ಚುಲಿ. ಇದು ನೋಡಿ, ಇದು ಗೇಟು. ತಾರ್ ರೋಡ್. ಈ ಕಡೆ ತಾರ್ ರೋಡ್, ಅಟ್ಯಾಚ್ ಪ್ರಾಪರ್ಟಿ ರೋಡು. ಅದು ಗೌರ್ಮೆಂಟ್ ನೀರದು. ಅದು ಮನೆಗಳು ತೊಗೊಂಡ್ರೆ ಮನೆಗಳಿದೆ ನೋಡಿ, ಮನೆಗಳಿದೆ. ಇದು ಬಂದು ಎಕ್ಸಾಕ್ಟ್ ಲ್ಯಾಂಡ್. ಈ ಕಡೆ 1.5 ಎಕರೆ ಬರುತ್ತೆ. ಸೊ ನೋಡಿ, ಅಲ್ಲಿ ಬೋರ್ ಬರುತ್ತೆ ಮರದ ಕೆಳಗಡೆ. ಸೊ ತೆಂಗಿನ ಸಸಿಗಳು, ತೆಂಗಿನ ಸಸಿ ಒಂದಿದೆ. ನೋಡಿ, ಇದು ಹಸುಗೆ ಇಂಜೆಕ್ಷನ್ ಕೊಡೋದಕ್ಕೆ ಹಾಕಿರೋದು. ಇದು ಹಸು ಶೆಡ್ ಮಾಡೋಣ ಅಂತ ಮಾಡಿದ್ದಾರೆ, ಪಿಲ್ಲರೆಲ್ಲ ಹಾಕಿ. ಬಟ್ ಅದಕ್ಕೆ ನಿಲ್ಲಿಸಿದ್ದಾರೆ ಸೇಲ್ ಮಾಡೋ ಪ್ಲಾನಿಂದ. ಲ್ಯಾಂಡ್ ಸುತ್ತು ಫೆನ್ಸಿಂಗ್ ಇದೆ. 1.5 ಎಕರೆ ಲ್ಯಾಂಡು. ರೇಟು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ಈ 1.5 ಎಕರೆಯಲ್ಲಿ ಮನೆ ಇದೆ, ಪ್ಲಸ್ ಒಂದು ಹಸುವಿನ ಶೆಡ್ ಇದೆ, ಬೋರ್ ಇದೆ, ಪ್ಲಸ್ ಬಿಲ್ ಕಟ್ಟೋಂಥ ಕರೆಂಟ್ ಇದೆ. ಮೊದಲು ತೋಟ ಮಾಡ್ತಿದ್ದ ಜಾಗ ಇದು ಅಣ್ಣ. ಬೋರ್ ಅಲ್ಲೇ ಅಣ್ಣ ಹೇಳಿದ್ದು. ಮರದ ಕೆಳಗಡೆ ಇದೆ ಅಂತ ಹೇಳಿದ್ರಣ್ಣ ಬೋರು. ಅಲ್ಲಿ ನೋಡ್ರಣ್ಣ, ಬೋರು ಅಲ್ಲಿ ಮರದ ಕೆಳಗಡೆ ಇದೆ ಅಂದರು. ನೋಡಿ, ತೋಟ ಮಾಡ್ತಕ್ಕಂಥ ಜಾಗನೇ. ಇಲ್ಲಿ ನೋಡಿ, ಪೈಪೆಲ್ಲ ಕೊಟ್ಟಿದ್ದಾರೆ. ಮೊದಲು ತೋಟ ಮಾಡ್ಬೇಕು, ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಪ್ಲಸ್ ಈ ಕಡೆ ಜೋಳ ಹಾಕ್ಕೊಂಡಿದ್ದಾರೆ, ಅಲ್ಲಿ ಜೋಳ. ನೋಡಿ, ಇದು ಈ ಕಡೆ ಬಂದು ನೋಡಿ, ಇದು ಬಂದು ಪೂರ್ವ ಬರುತ್ತೆ ಲೊಕೇಶನ್. ನೋಡಿ, ಇದು ಪೂರ್ವ, ಇದು ದಕ್ಷಿಣ ಬರುತ್ತೆ. ದಕ್ಷಿಣದ ಮೂಲೆ ಎತ್ತರ ಇದೆ. ಸೊ ಉತ್ತರದಕ್ಕೆ ಡೌನ್ ಇದೆ. ಸೊ ಆ ಕಾರ್ ನಿಂತಿರೋದು ಉತ್ತರ ಬರುತ್ತೆ. ರಸ್ತೆ ಬಂದು ಉತ್ತರಕ್ಕಿದೆ. ಸೊ ಇದು ಪಶ್ಚಿಮ. ಈ ಕಡೆ ದಕ್ಷಿಣದಿಂದ ಉತ್ತರಕ್ಕೆ ಡೌನ್ ಇದೆ, ದಕ್ಷಿಣ ಎತ್ತರ ಇದೆ. ಸೊ ವಾಸ್ತು ಇದೆ ನೋಡಿ. ಆ ಕಡೆಯಿಂದ ಒಂದು ರೆಸಾರ್ಟ್ ಏನೋ ಮಾಡ್ಕೊಂಡಿದ್ದಾರೆ. ಆ ಕಡೆ ರೆಸಾರ್ಟ್ ಇದೆ. ಅದೇ ಮನೆ ಕಾಣ್ತಿದೆಯಲ್ಲ, ಹೆಂಚಿನ ಮನೆ, ಅದು ರೆಸಾರ್ಟು. ರೆಸಾರ್ಟ್ ಅಂದರೆ ಯಾರು ತೊಗೊಂಡು ಅವರು ರೆಸಾರ್ಟ್ ಥರ ಮಾಡ್ಕೊಂಡಿದ್ದಾರೆ. ಲೊಕೇಶನ್ ನೋಡಿ ಸ್ನೇಹಿತರೆ, ಈ ಲ್ಯಾಂಡ್ ಸುತ್ತು ಫಾರೆಸ್ಟ್ ಬರುತ್ತೆ. ಒಂದು ಎಕರೆ 50 ಸೆಂಟು ಜಾಗ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಪ್ರೈಸ್ ಮಾತ್ರ ಇನ್ನೂ ಕನ್ಫರ್ಮೇಷನ್ ಮಾಡಿಲ್ಲ ಅವರು. ಸೊ ಅಲ್ಲಿ ಬರ್ತಾ ಇದ್ದಾರಲ್ಲ, ಅಲ್ಲಿ ಬೋರ್ ಇದೆ. ಆ ಮರದ ಕೆಳಗಡೆ ಬೋರ್ ಇದೆ ಅಂತ ಹೇಳಿದ್ದಾರೆ.